ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಡಿವೈನ್ 1111. ಸೊ ಫಸ್ಟ್ ಟೈಮ್ ನೀವು ನನ್ನ ವೀಡಿಯೋಸ್ ನೋಡ್ತಾ ಇದ್ರೆ, ನನ್ನ ಹೆಸರು ಸೌಮ್ಯಶ್ರೀ. ನಾನು ಲಾ ಆಫ್ ಅಟ್ರಾಕ್ಷನ್ ಆ್ಯಂಡ್ ಮ್ಯಾನಿಫೆಸ್ಟೇಷನ್ ಬಗ್ಗೆ ವೀಡಿಯೋಸ್ ಮಾಡ್ತಾ ಇದ್ದೀನಿ. ವೆಲ್ಕಮ್ ಬ್ಯಾಕ್. ಸೊ ಈ ಒಂದು ವೀಡಿಯೋನ ಕೊನೆ ತನಕ ನೋಡಿ, ನಿಮಗೆ ಇಷ್ಟ ಆದರೆ ದಯವಿಟ್ಟು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಚಾನಲ್ಗೆ ಅಂತ ಹೇಳ್ತಾ. ಸೊ ಲೆಟ್ಸ್ ಸ್ಟಾರ್ಟ್ ಆ ವಿಡಿಯೋ. ಇವತ್ತಿನ ಕಾನ್ಸೆಪ್ಟ್ ಬಂದು ವಿಷುವಲೈಸೇಷನ್. ಓಕೆ, ವಿಷುವಲೈಸೇಷನ್ ಬಗ್ಗೆ ನಾವು ಇವತ್ತು ಮಾತಾಡ್ತಾ ಇದ್ದೀವಿ ನಮ್ಮ ವಿಡಿಯೋದಲ್ಲಿ. ಸೊ ವಿಷುವಲೈಸೇಷನ್, ಬಿಫೋರ್ ದ್ಯಾಟ್ ನಾನು ಇನ್ನೊಂದು ಕ್ಲಿಯರ್ ಮಾಡಬೇಕು. ಸಮ್ ಆಫ್ ಮೈ ಫ್ರೆಂಡ್ಸ್, ನನ್ನ ಫ್ರೆಂಡ್ಸ್ ಕೇಳ್ತಾ ಇದ್ರು, ಲೈಕ್ ಇದ್ರ ಬಗ್ಗೆ ಏನೂ ಐಡಿಯಾ ಇರಲ್ಲ. ಸೊ ಆ ಥರದವರು ನೀವು ವಿಡಿಯೋ ನೋಡ್ತಾ ಇದ್ದೀರಾ ಅಂತ ಹೇಳಿದರೆ, ಏನಿದು ಮ್ಯಾನಿಫೆಸ್ಟೇಷನ್, ಏನು ಲಾ ಆಫ್ ಅಟ್ರಾಕ್ಷನ್ ಅಂತ ಕೆಲವರು ಕೇಳಿದ್ರು. ಈ ಒಂದು ಮ್ಯಾನಿಫೆಸ್ಟೇಷನ್ ಆ್ಯಂಡ್ ಲಾ ಆಫ್ ಅಟ್ರಾಕ್ಷನ್ ಏನಿದೆ, ಇದೊಂದು ಟ್ರೆಂಡಿ ವರ್ಡ್ಸ್ ಅಷ್ಟೇ. ಇದು ಹೇಳಬೇಕಂತ ಹೇಳಿದ್ರೆ ಇವಾಗಿಂದ ಬಂದಿರೋದಲ್ಲ. ನಾವು ಏನು ನಮ್ಮ ಪೂರ್ವಜರು ಏನಿರ್ತಾರೆ, ಆ್ಯನ್ಸಿಸ್ಟರ್ಸ್, ಅವರೆಲ್ಲ ಒಂದು ಏನು ನಂಬಿಕೆ ಇಟ್ಕೊಂಡು ಏನು ಬೆಳೆಸ್ಕೊಂಡು ಬಂದಿರೋದು. ಬಟ್ ಇವಾಗ ನಾವು ಅದಕ್ಕೆ ಒಂದು ಹೆಸರು ಕೊಡ್ತಾ ಇದ್ದೀವಿ, ದಟ್ ಈಸ್ ಮ್ಯಾನಿಫೆಸ್ಟೇಷನ್ ಆ್ಯಂಡ್ ಲಾ ಆಫ್ ಅಟ್ರಾಕ್ಷನ್ ಅಂತ. ದ್ಯಾಟ್ಸ್ ಇಟ್. ಸೊ ಸಿಂಪಲ್ ಆಗಿ ಹೇಳ್ಬೇಕಂತ ಹೇಳಿದ್ರೆ, ನಮಗೆ ಏನು ಡಿಸೈರ್ಸ್ ಇರುತ್ತೆ, ನಮ್ಗೆ ಏನಾದರೂ ಒಂದು ಡ್ರೀಮ್ ಇದೆ, ನಮ್ಗೆ ಏನಾದರೂ ಒಂದು ಆಗಬೇಕು, ಒಂದು ಅಚೀವ್ ಮಾಡಬೇಕಂತಿದ್ರೆ, ಕೆಲವೊಂದು ಆಸೆಗಳಿದ್ರೆ, ಆ ಒಂದು ಆಸೆಗಳನ್ನ ಯಾವ ಥರ ನಾವು ಫುಲ್ಫಿಲ್ ಮಾಡ್ಕೊಳ್ತೀವಿ ಅನ್ನೋದು ಈ ಮ್ಯಾನಿಫೆಸ್ಟೇಷನ್. ಲಾ ಆಫ್ ಅಟ್ರಾಕ್ಷನ್ ಸೇಮ್. ನಾವು ಅಟ್ರಾಕ್ಟ್ ಮಾಡ್ತೀವಿ, ಏನು ನಾವು ಆಗಿರ್ತೀವಿ, ನಾವು ಅದನ್ನೇ ಬೇಗ ಅಟ್ರಾಕ್ಟ್ ಮಾಡ್ತೀವಿ ಅಂತ ಹೇಳಿ. ಸೊ ಇಫ್ ನಾನು ರಿಚ್ 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 ಐ ಆಮ್ ರಿಚ್ ಅಂತ ಅಂದ್ಕೊಂಡ್ರೆ, ಅಫ್ಕೋರ್ಸ್ ಅದು ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ಗೆ ಅದು ಹೋಗಿ ಫೀಡ್ ಆಗಿ ನಾವೊಂದು ಆ ಒಂದು ಎನರ್ಜಿ ಒಟ್ಟಿಗೆ ಏನು ಹೋಗ್ತೀವಿ, ಅದಕ್ಕೆ ಅಟ್ರಾಕ್ಟ್ ಆಗ್ತೀವಿ. ಐ ಆಮ್ ಹೆಲ್ದಿ ಅಂತ ಹೇಳ್ಕೊಂಡ್ರೆ ನಮ್ಮ ಒಂದು ಲೈಫ್ ಸ್ಟೈಲ್ ಒಂದು ಹೆಲ್ದಿ ವೇಯಲ್ಲಿ ಹೋಗುತ್ತೆ, ನಾವು ಹೆಲ್ದಿಯಾಗಿರ್ತೀವಿ. ಸೊ ಅದೇ ಥರ ಅಟ್ರಾಕ್ಟ್ ಆಗ್ತೀವಿ ಅಂತ. ಓಕೆ, ಲೈಕ್ ನೀವು ಚಿಕ್ಕವರಿರುವಾಗಿಂದ ಕೇಳಿರ್ಬೋದು, ಹೇಳ್ತಾರೆ ಇನ್ನು ಒಳ್ಳೇದನ್ನೇ ನಾವು ಮಾತಾಡಬೇಕು, ಒಳ್ಳೇದೇ ಹೇಳಬೇಕು, ಹಸ್ತು ದೇವತೆಗಳಿರ್ತಾರೆ, ಅಸ್ತು ಅಂತ ಹೇಳ್ತಿರ್ತಾರೆ ಅಂತ. ಸೊ ಅದೇ ಒಂದು ಇವಾಗ ನಾವು ನೋಡಿದ್ರೆ ಮ್ಯಾನಿಫೆಸ್ಟೇಷನಲ್ಲಿ ಥಿಂಕ್ ಪಾಸಿಟಿವ್ ಆ್ಯಂಡ್ ನೀವು ಏನು ಬೇಕು, ನನಗೆ ಬೇಕಂತ ಕೇಳಬೇಡಿ, ನೀವು ಅದೇ ಅಂತ ನೀವು ಫೀಲ್ ಮಾಡಿ. ನನಗೆ ದುಡ್ಡು ಬೇಕು, ಐ ವಾಂಟ್ ಮನಿ ಅಂತ ಕೇಳಬಾರ್ದು. ಐ ವಾಂಟ್ ಅಂತ ಹೇಳಿದರೆ ನಮ್ಮಲ್ಲಿ ನಾವು ಹೇಳ್ಕೊಳ್ತಾ ಇದ್ದೀವಿ ದಟ್ ಲ್ಯಾಕ್ ಆಫ್ ಮನಿ, ನನ್ನ ಹತ್ರ ಮನಿ ಇಲ್ಲ, ಪ್ರಾಬ್ಲಮಲ್ಲಿದ್ದೀನಿ. ಸೊ ಈ ಥರ ನಾವು ಹೇಳ್ಕೊಂಡಾಗಿರುತ್ತೆ. ಐ ಆಮ್ ರಿಚ್ ಅಂತ ಹೇಳ್ಕೊಂಡ್ರೆ, ಅಫ್ಕೋರ್ಸ್ ನಮ್ಮ ಹತ್ರ ದುಡ್ಡಿರುತ್ತೆ. ಐ ಆಮ್ ಹೆಲ್ದಿ, ಐ ಆಮ್ ಬ್ಯೂಟಿಫುಲ್ ಅಂತ ಹೇಳಿದರೆ ನಾವು ಅದಾಗಿರ್ತೀವಿ, ಆ್ಯಂಡ್ ಆ ಕಡೆ ನಾವು ಅಟ್ರಾಕ್ಟ್ ಮಾಡ್ತೀವಿ ಅನ್ನೋದೇ ಒಂದು ಲಾ ಆಫ್ ಅಟ್ರಾಕ್ಷನ್ ಮ್ಯಾನಿಫೆಸ್ಟೇಷನ್ ಒಂದು ಗೋಲ್ ಆಗಿರುತ್ತೆ. ಓಕೆ, ಸೊ ಇವತ್ತಿನ ಕಾನ್ಸೆಪ್ಟ್ ವಿಷುವಲೈಸೇಷನ್. ಸೊ ವಿಷುವಲೈಸೇಷನ್ ಅಂತ ಹೇಳಿದರೆ ಕಲ್ಪಿಸ್ಕೊಳ್ಳೋದು, ಕಲ್ಪನೆ. ಏನೊಂದು ನಮಗೆ ಏನು ಡಿಸೈರ್ಸ್ ಇದೆ, ಏನು ನಮ್ಮ ಡ್ರೀಮ್ ಇದೆ, ಅದನ್ನ ಆ ಒಂದು ಡ್ರೀಮಲ್ಲಿ ನಾವು ಬದುಕೋದು. ಓಕೆ, ಅದನ್ನು ನಾವು ವಿಷುವಲೈಸ್ ಮಾಡ್ಕೊಳ್ಳೋದು, ಕಲ್ಪಿಸ್ಕೊಳ್ಳೋದು. ಆಯಿತಾ? ಯಾಕೆ ಈ ಒಂದು ವಿಷುವಲೈಸೇಷನ್ ಈ ಮ್ಯಾನಿಫೆಸ್ಟೇಷನಲ್ಲಿ ಹೇಳ್ತಾ ಇದ್ದೀನಿ ಅಂತ ಹೇಳಿದರೆ, ಅಫ್ಕೋರ್ಸ್ ನಾವು ಮ್ಯಾನಿಫೆಸ್ಟ್ ಮಾಡಬೇಕಂತ ಹೇಳಿದರೆ, ಸೊ ವಿಷುವಲೈಸೇಷನ್ ನಾವು ಸ್ಟಾರ್ಟ್ ಮಾಡಿದ್ರೆ ಖಂಡಿತವಾಗ್ಲೂ ಆದಷ್ಟು ಬೇಗ ನಾವು ನಮ್ಗೆ ಏನು ಬೇಕು, ನಮ್ಮ ಲೈಫ್ ಯಾವ ಥರ ಇರಬೇಕು, ಆ ಥರ ನಾವು ಮ್ಯಾನಿಫೆಸ್ಟ್ ಮಾಡ್ಕೊಳ್ಬೋದು. ಆ್ಯಂಡ್ ನೀವು ಅಷ್ಟೇ ಚಿಕ್ಕವರಿರುವಾಗಿಂದ ಜಸ್ಟ್ ಕೂತ್ಕೊಂಡು ಯೋಚನೆ ಮಾಡಿ, ನಿಮ್ಮ ಒಂದು ಚೈಲ್ಡ್ಹುಡ್ ಡೇಸಿಂದ ನೀವು ಏನಾದರೂ ವಿಷುವಲೈಸ್ ಮಾಡ್ಕೊಂಡಿದ್ರೆ, ಏನಾದರೂ ನೀವು ಮನಸ್ಸಿಂದ ನೀವು ಕೇಳಿದರೆ ಖಂಡಿತವಾಗ್ಲೂ ಅದಾಗಿರುತ್ತೆ. ಸೊ ನನ್ನ ಒಂದು ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ ನಾನು ಹೇಳೋದಾದರೆ, ನಾನು ಇವಾಗ ಪ್ರೆಸೆಂಟ್ ನಾನು ಲೆಕ್ಚರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ನಾನು ಕೂತ್ಕೊಂಡು ಯೋಚನೆ ಮಾಡಿದಾಗ, ಲೈಕ್ ನಾನು ಚಿಕ್ಕವಳಾಗಿರುವಾಗ ನಾನು ಇದನ್ನ ಮ್ಯಾನಿಫೆಸ್ಟ್ ಮಾಡಿದ್ದೆ. ನಾನು ದೊಡ್ಡವಳಾದ್ಮೇಲೆ ನಾನು ಟೀಚರ್ ಆಗಬೇಕು, ಓಕೆ, ನಾನು ಈ ಥರ ಪಾಠ ಮಾಡಬೇಕು, ನಾನು ಈ ಥರ ಡ್ರೆಸ್ ವೇರ್ ಮಾಡಬೇಕು, ನಾನು ಈ ಥರ ಸ್ಟೈಲಾಗಿ ಬರಬೇಕು. ಸೊ ಈ ಥರ ಎಲ್ಲ ನಾನು ಮ್ಯಾನಿಫೆಸ್ಟ್ ಮಾಡಿದ್ದೆ. ಯಸ್, ನನಗೆ ಲೈಕ್ ನಾನು ಇದ್ರ ಬಗ್ಗೆ ಯೋಚನೆ ಮಾಡಿದಾಗ ನನಗೆ ಶಾಕ್ ಆಯಿತು ದಟ್ ನಾನಿಂದ ಮ್ಯಾನಿಫೆಸ್ಟ್ ಮಾಡಿದ್ದೆ ಅಲ್ವಾ ಚಿಕ್ಕವಳಿರುವಾಗ. ನಾನೇನು ಮಾಡ್ತಿದ್ದೆ ಅಂತ ಹೇಳಿದರೆ, ಚೈಲ್ಡ್ಹುಡ್ಡಲ್ಲಿ ಓದಿಗೆ ಹೋಗಿ ಬಂದು ಹೋಮ್ವರ್ಕ್ ಎಲ್ಲ ಮುಗಿಸಿ ಆದಮೇಲೆ ಅವಾಗೆಲ್ಲ ಲೈಕ್ ಈ ಥರ ಏನು ಫೋನ್ಸ್ ಮೊಬೈಲ್ಸ್ ಎಲ್ಲ ಇರಲಿಲ್ಲ ಅಲ್ಲ, ಜಸ್ಟ್ ಟಿ ವಿ ನೋಡಬೇಕಿತ್ತು ಅಥವಾ ಏನಾದರೂ ನಮ್ಮ ಆಟ ಆಡ್ತಾ ಇದ್ವಿ. ಸೊ ನನಗೆ ತುಂಬ ಇಷ್ಟ ಆಗ್ತಾ ಇದ್ದು ಇದೆ. ಓಕೆ, ಏನು ನನ್ನ ಟೀಚರ್ಸ್ ಏನಿದ್ದಾರೆ, ಅವರು ಯಾವ ಥರ ಬರ್ತಾರೆ, ಯಾವ ಥರ ರೆಡಿ ಆಗ್ತಾರೆ, ಆ್ಯಂಡ್ ಹೇಗೆ ನಮಗೆ ಪಾಠ ಮಾಡ್ತಾರೆ. ಓಕೆ, ಯಾವ್ಯಾವ ಥರ ಸ್ಟೈಲ್ನ ಕ್ಯಾರಿ ಮಾಡ್ತಾರೆ. ನಾನು ಅದನ್ನು ಬಂದು ಮನೇಲಿ ಅದೇ ಥರ ಮಾಡ್ತಾಯಿದ್ದೆ. ಸಾರಿ ವೇರ್ ಮಾಡೋದು ಅಮ್ಮಂದು, ಆ್ಯಂಡ್ ಚಾಕ್ಪೀಸ್ ಇಟ್ಕೊಂಡು ಸ್ಟೈಲಾಗಿ ಬರೋದು. ಸೊ ಈ ಥರ ಪಾಠ ಮಾಡೋದು. ಸೊ ಆ ಥರ ಮಾಡುವಾಗ ನಾನು ಅದನ್ನ ಫೀಲ್ ಮಾಡ್ತಾಯಿದ್ದೆ. ಓಕೆ, ಸೊ ಆ ಒಂದು ಎನರ್ಜಿಗೆ ನನ್ನ ಸಬ್ಕಾನ್ಷಿಯಸ್ ಮೈಂಡ್ ಅಟ್ರಾಕ್ಟ್ ಆಗಿತ್ತು. ಬಟ್ ಅದು ಆವಾಗ ನಾನು ಚಿಕ್ಕವಳಿರುವಾಗ ಅಷ್ಟೇ. ಅದಾದಮೇಲೆ ನಮ್ಮ ಇದೆಲ್ಲ ಚೇಂಜ್ ಆಗಿರ್ಬೋದು. ಬಟ್
ಗೊತ್ತಿರಲಿಲ್ಲ ಈ ಪ್ರೊಫೆಷನಿಗೆ ನಾನು ಬರ್ತೀನಿ ಅಂತ ಹೇಳಿ. ಒಂದು ಮಿರಾಕಲ್ ಅನ್ನೋ ಥರ ನಾನು ಈ ಪ್ರೊಫೆಷನಿಗೆ ಬಂದೆ. ನಾನು ರೀಸೆಂಟ್ ಡೇಸಲ್ಲಿ ಕೂತ್ಕೊಂಡು ಯೋಚನೆ ಮಾಡಿದಾಗ ನಾನು ಇದನ್ನ ಮ್ಯಾನಿಫೆಸ್ಟ್ ಮಾಡಿದ್ದೆ ಅಲ್ಲ ಚೈಲ್ಡ್ಹುಡ್ಡಲ್ಲಿ ಅಂತ ಅನಿಸ್ತು. ಸೊ ದಿಸ್ ಈಸ್ ವಾಟ್ ವಿ ಕಾಲ್ ವಿಜುವಲೈಸೇಷನ್. ಓಕೆ, ಸೊ ನಾವು ವಿಜುವಲೈಸ್ ಮಾಡಿದಾಗ ಕೆಲವ್ರು ಹೇಳ್ತಾರೆ ನನಗೆ ಮ್ಯಾನಿಫೆಸ್ಟ್ ಮಾಡೋಕ್ಕಾಗ್ತಾ ಇಲ್ಲ, ಯಾವ ಥರ ಈ ಥರ ಮ್ಯಾನಿಫೆಸ್ಟ್ ಮಾಡೋದು, ಏನು ನಾನು ಅಂದ್ಕೊಂಡ್ರೂ ಅದು ಆಗ್ತಾ ಇಲ್ಲ ಅಂತ ಹೇಳಿ. ನಾನು ಯಾವಾಗಲೂ ಹೇಳ್ತಾ ಇರ್ತೀನಲ್ವ, ನಿಮ್ಮ ಎನರ್ಜಿ ಯಾವ ಥರ ವರ್ಕ್ ಆಗುತ್ತೆ, ನಿಮ್ಮ ಫ್ರೀಕ್ವೆನ್ಸಿ ಯಾವ ಥರ ವರ್ಕ್ ಆಗುತ್ತೆ, ಅದ್ರ ಮೇಲೆ ನಿಮ್ಮ ಒಂದು ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ಸ್ ಆಗಿರ್ಬೋದು, ಅಥವಾ ನಿಮ್ಮ ಒಂದು ಏನೋ ಒಂದು ಡ್ರೀಮ್ ಇದೆ, ಅಥವಾ ನೀವು ಏನು ಆಗಬೇಕಂತ ಅಂದ್ಕೊಂಡಿದ್ದೀರಾ, ಅದು ಇಟ್ ಡಿಪೆಂಡ್ಸ್ ಆನ್ ಯುವರ್ ಎನರ್ಜಿ. ಓಕೆ, ನಿಮ್ಮ ಎನರ್ಜಿ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಆ ಥರ ನಮ್ಮ ಎನರ್ಜಿನ ಫ್ರೀಕ್ವೆನ್ಸಿನ ಸ್ಟ್ರಾಂಗ್ ಮಾಡ್ಕೊಳ್ಬೇಕಂತ ಹೇಳಿದ್ರೆ ಬೆಸ್ಟ್ ವೇ ಈ ಒಂದು ವಿಜುವಲೈಸೇಷನ್. ಸೊ ವಿ ಕ್ಯಾನ್ ಸೇ ವಿಜುವಲೈಸೇಷನ್ ಇಸ್ ಅ ಕೀ ಟು ಮ್ಯಾನಿಫೆಸ್ಟೇಷನ್. ನಾವು ವಿಜುವಲೈಸ್ ಮಾಡೋದ್ರಿಂದ ಆದಷ್ಟು ಬೇಗ ನಾವು ಮ್ಯಾನಿಫೆಸ್ಟ್ ಮಾಡ್ಕೊಳ್ಬಹುದು ಅಂತ. ಆ್ಯಂಡ್ ಕೆಲವೊಂದು ಸೆಲೆಬ್ರಿಟೀಸ್ ಅವರ ಒಂದು ಸಕ್ಸಸ್ ಸ್ಟೋರಿನ ಶೇರ್ ಮಾಡುವಾಗ ನೀವು ಕೇಳಿರ್ಬೋದು ದ್ಯಾಟ್ ಅವ್ರು ಯಾವ ಥರ ವಿಜುವಲೈಸ್ ಮಾಡಿದ್ರು, ವಿಜುವಲೈಸ್ ಮಾಡಿದ್ದೆ, ನಾನು ಈ ಥರ ಅಂದ್ಕೊಂಡಿದ್ದೆ, ನಾನು ಮ್ಯಾನಿಫೆಸ್ಟ್ ಮಾಡಿದ್ದೆ, ಲೈಕ್ ಈ ಥರ ಒಂದು ಕಟೌಟ್ ನಂದು ಕಟೌಟ್ ಇರಬೇಕು ಅಂತ ನಾನು ವಿಜುವಲೈಸ್ ಮಾಡ್ತಾ ಇದ್ದೆ. ಅಥವಾ ಸಮ್ ಆಫ್ ದೆಮ್ ನಾನು ಮಿರರ್ ಮುಂದೆ ಈ ಥರ ಏನು ವಿಜುವಲೈಸ್ ಮಾಡ್ಕೊಳ್ತಾ ಇದ್ದೆ, ನಾನೊಂದು ದೊಡ್ಡ ಸೆಲೆಬ್ರಿಟಿ, ನನ್ನ ಈ ಥರ ಹಾನರ್ ಮಾಡ್ತಿದ್ದಾರೆ, ಅಥವಾ ನನಗಿಷ್ಟು ಫ್ಯಾನ್ ಫಾಲೋವರ್ಸ್ ಇದ್ದಾರೆ, ಸೊ ಈ ಥರ ಎಲ್ಲ ನಾನು ಏನು ಮ್ಯಾನಿಫೆಸ್ಟ್ ಮಾಡಿದ್ದೆ ಅಂತೆಲ್ಲ ಹೇಳ್ತಾರಲ್ವ. ಹಾಗೆ ನೀವು ಟ್ರೈ ಮಾಡಿ ನೋಡಿ, ಒಂದ್ಸರಿ ಕೂತ್ಕೊಂಡು ಯೋಚನೆ ಮಾಡಿ, ನಿಮ್ಮ ಚೈಲ್ಡ್ಹುಡ್ ಡೇಸಿಂದ ಏನಾದರೂ ನೀವು ಈ ಥರ ಮಾಡಿದ್ರಾ, ವಿಜುವಲೈಸ್ ಮಾಡಿಕೊಂಡು, ಅಥವಾ ಆ ಥರ ಒಂದು ಏನು ಪ್ರಾಕ್ಟೀಸ್ ಮಾಡಿರ್ಬೋದು. ಸೊ ಅದೇ ನೀವು ಇವಾಗ ಆಗಿರ್ಬಹುದೇನೋ. ಓಕೆ, ಸೊ ಜಸ್ಟ್ ಒಂದ್ಸರಿ ಯೋಚನೆ ಮಾಡಿ. ಓಕೆ, ಖಂಡಿತವಾಗ್ಲೂ ಏನಾದರೂ ತುಂಬ ಸಿಗುತ್ತೆ ನಮಗೆ ಆ ಥರ. ಓಕೆ, ನಾವು ಮ್ಯಾನಿಫೆಸ್ಟ್ ಮಾಡಿರೋದು ತುಂಬ ವಿಷಯಗಳು ನಮಗೆ ಸಿಗುತ್ತೆ. ಸೊ ಅದರಲ್ಲಿ ನನ್ನ ಪರ್ಸ್ನಲ್ ನಾನು ಹೇಳಿದ್ನಲ್ಲ, ನಾನು ಅದರಿಂದ ಇವಾಗ ಯೋಚನೆ ಮಾಡ್ತೀನಿ, ಮೇ ಬಿ ನಾನು ಆ ಥರ ಅದೇ ನನ್ನ ಒಂದು ಏನು ಗೋಲ್ ಆಗಿತ್ತೇನೋ, ಸೊ ಈ ಒಂದು ಪ್ರೊಫೆಷನಿಗೆ ಬಂದಿದ್ದೀನಿ ಅಂತ ನಾನು ಇವಾಗ ಯೋಚನೆ ಮಾಡಿದರೆ ನನಗೆ ಆ ಥರ ಅನಿಸುತ್ತೆ. ಸೊ ಯಾವುದಾದ್ರೂ ಒಂದು ಗೋಲ್ ಸೆಟ್ ಮಾಡ್ಕೊಳ್ಳಿ, ಬಿಕಾಸ್ ತುಂಬ ಆಸೆಗಳು ಕನಸುಗಳಿದ್ರೆ ಯೂನಿವರ್ಸಿಗೂ ಗೊತ್ತಾಗಲ್ಲ. ಓಕೆ, ಅದು ಕನ್ಫ್ಯೂಸ್ ಆಗುತ್ತೆ ದ್ಯಾಟ್ ಇವನಿಗೆ ಏನು ಬೇಕು ಅಂತ. ಓಕೆ, ಸೊ ಒಂದೇ ಒಂದು ಆಸೆ, ಯಾವುದಾದ್ರೂ ಒಂದು ಚಿಕ್ಕ ಆಸೆನ ಇಟ್ಕೊಳ್ಳಿ. ಸ್ಟಾರ್ಟಿಂಗ್ ಒಂದು ಚಿಕ್ಕ ಆಸೆನೇ ತೊಗೊಳ್ಳಿ, ನಿಮ್ಮ ಒಂದು ಚಿಕ್ಕ ಡ್ರೀಮ್ ಏನಿದೆ ಅದನ್ನು ಇಟ್ಕೊಳ್ಳಿ. ಓಕೆ, ಸೊ ಫಸ್ಟ್ ಏನಂತ ಹೇಳಿದರೆ ನಿಮ್ಮ ಮೈಂಡ್ ಕಾಮ್ ಆಗಿರಬೇಕು. ಈ ಒಂದು ವಿಜುವಲೈಸೇಷನ್, ಏನೇ ಒಂದು ವಿಜುವಲೈಸೇಷನ್ ನಾವು ಈಸಿಯಾಗಿ ಈ ಥರ ವಿಜುವಲ್ ಮಾಡ್ಕೊಳ್ಬೋದು, ಅದು ಸಿಗುತ್ತೆ ಅಂತ ಹೇಳಿದ್ರೆ ಖಂಡಿತ ಆಗಲ್ಲ. ಫಸ್ಟ್ ಏನು ಮಾಡಬೇಕಂತ ಹೇಳಿದರೆ, ನೀವು ನಿಮ್ಮ ಒಂದು ಮೈಂಡ್ನ ಒಂದು ಕಾಮ್ ಆಗಿ ಕೂತ್ಕೊಂಡು, ಒಂದು ಪೀಸ್ಫುಲ್ ಆಗಿ ಜಸ್ಟ್ ಒಂದು ಡೀಪ್ ಬ್ರೀತ್ ತೊಗೊಂಡು ಪ್ರಾಣಾಯಾಮ ಮಾಡೋದಿದ್ರೆ ಅದಾದರೂ ಮಾಡ್ಬೋದು. ಬಿಫೋರ್ ಬೆಡ್ ಟೈಮ್ ಅಥವಾ ಎದ್ದ ತಕ್ಷಣ ಅರ್ಲಿ ಮಾರ್ನಿಂಗ್ ನಿಮ್ಮ ಮೈಂಡ್ ಯಾವಾಗಲೂ ಒಂದು ಫ್ರೆಶ್ ಆಗಿರುತ್ತೆ. ಓಕೆ, ಸೊ ಅವಾಗ ಏನೇ ಒಂದು ಘಟನೆಗಳಾಗಿರ್ಬೋದು, ಅಥವಾ ನೀವು ಏನು ಯೋಚನೆ ಮಾಡ್ತೀರಾ ಅದು ಬೇಗ ನಿಮ್ಮ ಒಂದು ಸಬ್ಕಾನ್ಷಿಯಸ್ ಮೈಂಡು ಕ್ಯಾಶ್ ಮಾಡ್ಕೊಳ್ಳುತ್ತೆ. ಸೊ ಆದ್ದರಿಂದ ಬಿಫೋರ್ ಬೆಡ್ ಟೈಮ್ ಅಥವಾ ಮಾರ್ನಿಂಗ್ ಎದ್ದ ತಕ್ಷಣ ನೀವು ಇದನ್ನು ಮಾಡ್ಬೋದು. ಸೊ ನನಗೆ ಹೇಳೋದಾದರೆ ಬೆಸ್ಟು ಟೈಮ್ ಅಂತ ಹೇಳಿದರೆ ಬಿಫೋರ್ ಬೆಡ್ ಟೈಮ್. ನೀವು ಎಲ್ಲ ಮುಗಿಸಿ, ನೀವು ಫೋನ್ಸ್ ಎಲ್ಲ ಸೈಡಿಗೆ ಇಟ್ಟು ನೀವು ಕೂತ್ಕೊಂಡು ಮೆಡಿಟೇಟ್ ಮಾಡ್ತೀರಾ ಒಂದು 5 ಮಿನಿಟ್ಸ್. ಮೆಡಿಟೇಷನ್ ಆಲ್ಸೋ ಇದು ಏನು ಇದರಲ್ಲಿ ನಮ್ಗೆ ತುಂಬ ಎಕ್ಸ್ಪೀರಿಯನ್ಸ್ ಬೇಕು ಮೆಡಿಟೇಟ್ ಮಾಡೋದಕ್ಕೆ ಅಂತ ಹೇಳಿದರೆ ನೋ. ಸೊ ಯಾರಾದರೂ ಮೆಡಿಟೇಟ್ ಮಾಡ್ಬೋದು. ಜಸ್ಟ್ ಒಂದು 5 ಮಿನಿಟ್ಸಿಂದ ಸ್ಟಾರ್ಟ್ ಮಾಡಿ ಮೆಡಿಟೇಟ್ ಮಾಡಲಿಕ್ಕೆ. ಸೊ ಮೆಡಿಟೇಟ್ ಮಾಡಿ, ಬ್ರೀತ್ ಇನ್ ಬ್ರೀತ್ ಔಟ್ ಈ ಥರ ನಿಧಾನಕ್ಕೆ, ಏನು ಎಲ್ಲ ಯೋಚನೆಗಳನ್ನ ಬಿಟ್ಬಿಡಿ. ಜಸ್ಟ್ ಮೆಡಿಟೇಷನ್ ಮೇಲೆ ನೀವು ಕಾನ್ಸಂಟ್ರೇಟ್, ನಿಮ್ಮ ಬ್ರೀತ್ ವರ್ಕ್ ಮೇಲೆ ನೀವು ಕಾನ್ಸಂಟ್ರೇಟ್ ಮಾಡಿ ಮೆಡಿಟೇಟ್ ಮಾಡಿ ಒಂದು 5 to 10 ಮಿನಿಟ್ಸ್. ಓಕೆ, ಸ್ಟಾರ್ಟಿಂಗ್ 5 ಮಿನಿಟ್ಸಿಂದ ನೀವು ಸ್ಟಾರ್ಟ್ ಮಾಡ್ಬೋದು. ಸೊ ಆಫ್ಟರ್ ದ್ಯಾಟ್ ನೀವು ಥ್ಯಾಂಕ್ಸ್ ಹೇಳಿ ಯೂನಿವರ್ಸಿಗೆ, ದೆನ್ ವಿಜುವಲೈಸ್ ಮಾಡಿ ದ್ಯಾಟ್ ನಿಮ್ಗೆ ಏನು ಬೇಕು ಆ ಥರ. ಇವಾಗ ಎಕ್ಸಾಂಪಲ್ ನಾನು ಇವಾಗ ಹೇಳ್ತಾ ಇರೋದು, ಜಸ್ಟ್ ಎಕ್ಸಾಂಪಲ್ ನಾನು ಕೊಡ್ತಾ ಇರೋದು. ಇಫ್ ನೀವು ಏನಾದರೂ ಕೆಲಸಕ್ಕೆ ಟ್ರೈ ಮಾಡ್ತಾ ಇರ್ತೀರ, ಜಾಬಿಗೆ, ನಿಮಗೆ ಒಂದು ಒಳ್ಳೆ ಕಂಪನಿ, ಆ ಕಂಪನಿಲಿ ನೀವು ವರ್ಕ್ ಮಾಡಬೇಕು ಆ ಒಂದು ಆಸೆ ಇರುತ್ತೆ ಅಂತ ಅಂದ್ಕೊಂಡ್ರೆ, ಜಸ್ಟ್ ಕೂತ್ಕೊಳ್ತೀರಾ, ಆ ಒಂದು ಕಂಪನಿನ ಒಂದು ನಿಮ್ಮ ವಿಜುವಲ್ ಮಾಡ್ಕೊಳ್ತೀರಾ, ಅದನ್ನು ಕಲ್ಪಿಸ್ಕೊಳ್ತೀರಾ. ಓಕೆ, ಸೊ ಅದರಲ್ಲಿ ನೀವು ವರ್ಕ್ ಮಾಡಿ, ನಿಮಗೆ ಏನು ಒಂದು ಪೋಸ್ಟ್ ಬೇಕು, ಏನು ಡೆಸಿಗ್ನೇಷನ್ ಬೇಕು ಅದನ್ನು ಯೋಚನೆ ಮಾಡಿ. ಓಕೆ, ಸೊ ಅದನ್ನು ಯೋಚನೆ ಮಾಡಿ, ನಾನು ಇಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ, ನನ್ನ ಕಲೀಗ್ಸ್ ಇದ್ದಾರೆ, ಇಂಥ ಒಂದು ಪ್ಲೇಸ್ ನಾನು ಕೂತ್ಕೊಂಡಿದ್ದೀನಿ, ನಾನು ವರ್ಕ್ ಮಾಡ್ತೀನಿ, ನನಗೊಂದು ಒಳ್ಳೆ ಮ್ಯಾನೇಜರ್ ಸಿಕ್ಕಿದ್ದಾರೆ, ನಂಗೆ ಒಳ್ಳೆ ಒಂದು ಸ್ಯಾಲ್ರಿ ಪ್ಯಾಕೇಜ್ ತುಂಬ ಚೆನ್ನಾಗಿದೆ, ನಾನು ತುಂಬ ಹ್ಯಾಪಿಯಾಗಿ ಫೀಲ್ ಮಾಡ್ತಾ ಇದ್ದೀನಿ. ಸೊ ಇದನ್ನೆಲ್ಲ ವಿಜುವಲೈಸ್ ಮಾಡ್ಕೊಳ್ಳಿ, ಕಲ್ಪಿಸ್ಕೊಳ್ಳಿ ಮನಸ್ಸಲ್ಲೇ. ಸೊ ಅವಾಗ ಒಂಥರ ನೀವು ಮನಸ್ಸಿಂದ ಕಲ್ಪಿಸ್ಕೊಂಡ್ರೆ ಖಂಡಿತವಾಗ್ಲೂ ನಿಮಗೆ ಅದೊಂದು ಹ್ಯಾಪಿ ಮೂಮೆಂಟ್, ಆ ಒಂದು ಹ್ಯಾಪಿ ಎನ್ವಿರಾನ್ಮೆಂಟ್ನ ನೀವು ಕ್ರಿಯೇಟ್ ಮಾಡ್ಕೊಳ್ತೀರಾ. ಜಸ್ಟ್ ವಿಜುವಲೈಸ್ ಮಾಡಿ. ಆ್ಯಂಡ್ ನನ್ನ ಪ್ರಕಾರ ಹೇಳೋದಾದರೆ ವಿಜುವಲೈಸೇಷನ್ ಅನ್ನೋದು
ಇಟ್ಸ್ ಒಂಥರ ಏನೋ ಒಂದು ಖುಷಿ ಕೊಡುತ್ತೆ ನಿಮಗೆ. ಏನಾದರೂ ಆಗಲಿ, ಇವಾಗ ಎಕ್ಸಾಂಪಲ್ ನಿಮ್ಮ ಪಾರ್ಟ್ನರ್ ಬಗ್ಗೆ ನೀವು ಯೋಚನೆ ಮಾಡೋದು, ಅಥವಾ ನೀವು ಲೈಕ್ ಔಟಿಂಗ್ ಹೋಗ್ತಾ ಇದ್ದೀರಾ ಅವ್ರ ಜೊತೆಗೆ ಅಂತ ಹೇಳಿದರೆ, ಅಥವಾ ನೀವು ಫ್ರೆಂಡ್ಸ್ ಎಲ್ಲ ನೀವು ಟ್ರಿಪ್ ಪ್ಲ್ಯಾನ್ ಮಾಡಿದ್ದೀರಾ, ಆ ಟ್ರಿಪ್ಪಲ್ಲಿ ನೀವು ಈ ಥರ ಎಂಜಾಯ್ ಮಾಡ್ತೀವಿ, ಇವನ್ ಅದನ್ನು ನೀವು ಮ್ಯಾನಿಫೆಸ್ಟ್ ಮಾಡ್ಬೋದು. ಬಟ್ ಇವಾಗ ನಾನು ಈ ಒಂದು ಜಾಬ್ ಹೇಳ್ತಾ ಇದ್ದೀನಿ. ಓಕೆ, ಸೊ ಕೂತ್ಕೊಳ್ತೀರಾ, ಕಾಮಾಗಿ ಕೂತ್ಕೊಳ್ತೀರಾ, ಬ್ರೀತ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ತೀರಾ. ಸೊ ಅದಾದಮೇಲೆ ಏನು ಮಾಡ್ತೀರಾ, ನೀವು ವಿಜುವಲ್ ಮಾಡ್ಕೊಳ್ತೀರಾ, ನೀವು ಯಾವ ಥರ ಡ್ರೆಸ್ ಹಾಕ್ಕೊಂಡು ಹೋಗ್ತೀರಾ, ಯಾವ ಥರ ಡ್ರೆಸ್ ವೇರ್ ಮಾಡ್ತೀರಾ ಅಲ್ಲಿಗೆ, ಆ್ಯಂಡ್ ಈವನ್ ಯಾವ ಥರ ಬ್ಯಾಗ್ಸ್ ಹೇಗೆ ನೀವು ಕ್ಯಾರಿ ಮಾಡ್ತೀರಾ, ಆ್ಯಂಡ್ ಅಲ್ಲಿ ನೀವು ಹೇಗೆ ವರ್ಕ್ ಮಾಡ್ತಿದ್ದೀರಾ, ನಿಮ್ಮ ಎನ್ವಿರಾನ್ಮೆಂಟ್ ಹೇಗಿದೆ, ನಿಮ್ಮ ಕಲೀಗ್ಸ್ಗೆ ಯಾವ ಥರ ನಿಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ, ಆ್ಯಂಡ್ ನಿಮ್ಮ ಮ್ಯಾನೇಜರ್ ಯಾವ ಥರ ಸಿಕ್ಕಿದೆ, ಇದೆಲ್ಲ ನೀವು ವಿಜುವಲ್ ಮಾಡ್ಕೊಳ್ಬೇಕಂದ್ರೆ ಕಲ್ಪಿಸ್ಕೊಳ್ಬೇಕು, ಆಯಿತಾ. ಸೊ ಆ ಥರ ಕಲ್ಪಿಸ್ಕೊಂಡಾಗ ಬೇಗ ಅಟ್ರ್ಯಾಕ್ಟ್ ಆಗ್ತೀರಾ, ಆ್ಯಂಡ್ ನಿಮ್ಗೊಂಥರ ಖುಷಿ ಅನಿಸುತ್ತೆ. ಓಕೆ, ಇದೆಲ್ಲ ಆಗ್ತಾ ಇದೆ, ಥ್ಯಾಂಕ್ ಯು ಯೂನಿವರ್ಸ್. ಆ್ಯಂಡ್ ನೀವು ಎಂಥ ದೇವರಿಗೂ ಸಹ ನೀವು ಗ್ರ್ಯಾಟಿಟ್ಯೂಡ್ ಹೇಳ್ಬೋದು, ಅಥವಾ ಯೂನಿವರ್ಸಿಗೂ ನೀವು ಗ್ರ್ಯಾಟಿಟ್ಯೂಡ್. ಇಲ್ಲಿ ಯೂನಿವರ್ಸ್ ಅಂತ ಹೇಳಿದರೆ ನಾವು ಜನರಲ್ ಆಗಿ ನಾವು ಯೂನಿವರ್ಸ್ ಅಂತ ತೊಗೊಳ್ತಾ ಇದ್ದೀವಿ, ಅಥವಾ ನಿಮಗೆ ಇಷ್ಟ ಇರೋ ದೇವ್ರನ್ನ ಆದರೂ ನೀವು ನೆನೆಸ್ಕೊಳ್ಬಹುದು. ಸೊ ಥ್ಯಾಂಕ್ಸ್ ಹೇಳ್ತಾರೆ ಯೂನಿವರ್ಸಿಗೆ. ಆ್ಯಂಡ್ ತುಂಬ ಆದಷ್ಟು ಎಕ್ಸ್ಟೆಂಡ್ ಮಾಡ್ತಾರೆ ನಿಮಗೆ ವಿಜುವಲೈಸೇಷನ್ ಏನಿದೆ, ಆ ಒಂದು ವಿಜುವಲೈಸೇಷನ್ ಎಕ್ಸ್ಟೆಂಡ್ ಮಾಡ್ತಾ ಆ ಒಂದು ಹ್ಯಾಪಿನೆಸ್ನ ನೀವು ಫೀಲ್ ಮಾಡಿ ನಿಮ್ಮ ಒಳಗಡೆ. ಸೊ ಖಂಡಿತವಾಗ್ಲೂ ಆದಷ್ಟು ಬೇಗ ನೀವು ಮ್ಯಾನಿಫೆಸ್ಟ್ ಮಾಡ್ತೀರಾ. ಸೊ ಈ ಥರ ನಿಮಗೆ ಹೇಳಿದ್ನಲ್ಲ, ನಮ್ಮ ಒಂದು ಎನರ್ಜಿ ಸ್ಟ್ರಾಂಗ್ ಇದ್ದರೆ, ಫ್ರೀಕ್ವೆನ್ಸಿ ಸ್ಟ್ರಾಂಗ್ ಇದ್ದರೆ ವಿತಿನ್ 24 hours ನಿಮಗೆ ರಿಸಲ್ಟ್ ಇಫ್ ನಾಟ್ ಇಲ್ಲ ಅಂತ ಹೇಳಿದ್ರು ಯೋಚನೆ ಬೇಡ, ಜಸ್ಟ್ ಬಿಲೀವ್ ಮಾಡಿ. ಆ್ಯಂಡ್ 21 days ಪ್ರಾಕ್ಟೀಸ್ ಮಾಡಿ. ನಿಮಗೆ ಏನು ಇಷ್ಟ ಇದೆ ಅಂದರೆ 21 days ಬಿಫೋರ್ ಬೆಟ್ಟ ನೀವು ಇದನ್ನ ಪ್ರಾಕ್ಟೀಸ್ ಮಾಡ್ಬೋದು. ಸೊ ಪ್ರಾಕ್ಟೀಸ್ ಮಾಡಿ ನೋಡಿ, ಖಂಡಿತವಾಗ್ಲೂ ನೀವೇ ಹೇಳ್ತೀರಾ ದ್ಯಾಟ್ ಎಷ್ಟು ಬೇಗ ಮ್ಯಾನಿಫೆಸ್ಟ್ ಆಯಿತು ಅಂತ ಅಂದ್ಬಿಟ್ಟು. ಸೊ ಈ ಒಂದು ವಿಜುವಲೈಸೇಷನ್ ಇಟ್ಸ್ ಅ ಬೆಸ್ಟ್ ಕೀ ಟು ಮ್ಯಾನಿಫೆಸ್ಟೇಷನ್. ಓಕೆ, ಸೊ ಈ ಥರ ವಿಜುವಲೈಸೇಷನಲ್ಲಿ ತುಂಬ ಪವರ್ ಇದೆ. ಸೊ ವಿಜುವಲ್ ಮಾಡೋದ್ರಿಂದ ನಾವು ಆದಷ್ಟು ಬೇಗ ನಮಗೆ ಏನು ಬೇಕು, ನಮ್ಮ ಡ್ರೀಮ್ ಏನಿದೆ ಅದನ್ನು ನಾವು ಆದಷ್ಟು ಬೇಗ ಫುಲ್ಫಿಲ್ ಮಾಡ್ಕೊಳ್ಬೋದು. ಓಕೆ, ನಮ್ಮ ಡಿಸೈರ್ಸ್ನ ಅಂತ ವಿಜುವಲೈಸ್ ಮಾಡೋದ್ರಿಂದ ನಾವು ಮ್ಯಾನಿಫೆಸ್ಟ್ ಈಸಿಯಾಗಿ ಮಾಡ್ತೀವಿ. ಅದು ಹೇಗಾಗುತ್ತೆ, ಇದು ಅದೆಲ್ಲ ಬೇಡ. ಓಕೆ, ಅದು ಹೇಗಾದರೂ ಆಗಲಿ, ಬಟ್ ಅದು ಖಂಡಿತ ಆಗುತ್ತೆ. ನಿಮ್ಮ ಏನೇ ಒಂದು ಡ್ರೀಮ್ ಇರಲಿ, ಆಯಿತಾ. ನೀವು ಮನಸ್ಸಿಂದ ಅದನ್ನ ಕೇಳಿಕೊಂಡ್ರೆ, ಮನಸ್ಸಿಂದ ನೀವು ವಿಜುವಲೈಸ್ ಮಾಡಿಕೊಂಡು ಮ್ಯಾನಿಫೆಸ್ಟ್ ಮಾಡಿದ್ರೆ ಖಂಡಿತವಾಗ್ಲೂ ಹಾಗೆ ಆಗುತ್ತೆ. ಯಾವಾಗ ವಿಜುವಲೈಸ್ ಮಾಡ್ತೀರಾ, ನೆಕ್ಸ್ಟ್ ಡೇಯಿಂದ ನೀವು ಅದನ್ನ ಎಕ್ಸ್ಪೆಕ್ಟ್ ಮಾಡೋದನ್ನ ಬಿಟ್ಬಿಡಿ. ಯಾವಾಗಲೂ ಎಕ್ಸ್ಪೆಕ್ಟೇಷನ್ ಮಾಡಲೇಬಾರ್ದು. ಓಕೆ, ಸೆಟ್ ಇಟ್ ಜಸ್ಟ್ ಸೆಟ್ ಮಾಡ್ತೀರಾ ನೀವು ನೈಟ್ ಮಲಗುವಾಗ ಬಿಫೋರ್ ಬೆಡ್, ಆ್ಯಂಡ್ ಅದು ಒಂದು ಹ್ಯಾಪಿ ಫೀಲ್ ಮಾಡ್ತೀರಾ, ಒಂದು ಎನ್ವಿರಾನ್ಮೆಂಟ್ ಕ್ರಿಯೇಟ್ ಮಾಡ್ತೀರಾ, ನೆಕ್ಸ್ಟು ನೀವು ಮಲಗ್ತೀರಾ ಅಷ್ಟೇ. 21 days ಮಾಡಿ. ನೆಕ್ಸ್ಟ್ ಡೇ ನನಗೆ ಕಾಲ್ ಬರಲಿಲ್ಲ ಕಂಪನಿಯಿಂದ, ಇದು ಆಗುತ್ತಾ. ಸೊ ಅದು ಬೇಡ. ನೆಗೆಟಿವಿಟಿಯಿಂದ ಒಂದು ನೆಗೆಟಿವ್ ಫೀಲ್ನ ನಿಮ್ಮ ಮೈಂಡಿಂದ ತೆಗೆದಾಕಿ. ಬಿಕಾಸ್ ಯಾವಾಗಲೂ ನಾವು ಪಾಸಿಟಿವ್ ಆಗಿದ್ರೆ ಮಾತ್ರ ಯಾವುದೇ ಮ್ಯಾನಿಫೆಸ್ಟೇಷನ್ನ ನಾವು ಆದಷ್ಟು ಬೇಗ ಫುಲ್ಫಿಲ್ ಮಾಡಲಿಕ್ಕೆ ಮ್ಯಾನಿಫೆಸ್ಟ್ ಮಾಡ್ಕೊಳ್ಳೋದಕ್ಕೆ ಆಗುತ್ತೆ, ಆಯಿತಾ. ಸೊ ಅದೊಂದು ಯೋಚನೆ ಬಿಟ್ಬಿಡಿ. ಜಸ್ಟ್ ನಿಮ್ಮ ವರ್ಕ್ ಏನು, ನಿಮ್ಮ ಪಾರ್ಟ್ ಆಫ್ ವರ್ಕ್ ನೀವು ವಿಜುವಲೈಸ್ ಮಾಡೋದು, ಮೆಡಿಟೇಟ್ ಮಾಡ್ತೀರಾ, ವಿಜುವಲೈಸ್ ಮಾಡ್ತೀರಾ, ಆ್ಯಂಡ್ ಅಲ್ಲಿಗೆ ಸ್ಟಾಪ್ ಮಾಡಿ. ಓಕೆ, ಸೆಟ್ ಇಟ್ ಆ್ಯಂಡ್ ಫರ್ಗೆಟ್ ಇಟ್. ಸೊ ನೋಡ್ತಾ ಇರಿ, ಆದಷ್ಟು ಬೇಗ ನೀವು ಏನೋ ಒಂದು ರಿಸಲ್ಟ್ ನಿಮಗೆ ಬೇಕು, ಆದಷ್ಟು ಬೇಗ ನಿಮಗೆ ಸಿಗುತ್ತೆ. ನೀವೇ ಶಾಕ್ ಆಗ್ತೀರಾ. ಈ ಒಂದು ಟೆಕ್ನಿಕ್ನ ಟ್ರೈ ಮಾಡಿ, ಖಂಡಿತವಾಗ್ಲೂ ಟ್ರೈ ಮಾಡಿ. ಸೊ ಹೇಳಿದ್ನಲ್ಲ, ಆ ಥರ ತುಂಬ ಒಂದು ಟೆಕ್ನಿಕ್ಸ್ನ ಯೂಸ್ ಮಾಡಿದ್ದೀನಿ ನಾನು ವಿಜುವಲೈಸೇಷನ್ನ. ಸೊ ಖಂಡಿತವಾಗ್ಲೂ ನನ್ನ ಲೈಫಲ್ಲಿ ತುಂಬ ಸಕ್ಸಸ್ ನನಗೂ ಸಿಕ್ಕಿದೆ. ನೀವು ಟ್ರೈ ಮಾಡಿ, ಓಕೆ ಅಂತ ಹೇಳ್ತಾ. ಸೊ ಇವತ್ತಿನ ಒಂದು ಕಾನ್ಸೆಪ್ಟ್ ವಿಜುವಲೈಸೇಷನ್, ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು. ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋ ಜೊತೆಗೆ ಸಿಗೋಣ. ಅಲ್ಲಿ ತನಕ ಬಾಯ್.